ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ತಪಸ್ಸು ಮಾಡಿದ ಸ್ಥಳ ಹೊಳೆನರಸೀಪುರ. ಗುರುಚಂದ್ರ ಕಲೋದಯದಲ್ಲಿ ಒಂದು ಉಲ್ಲಾಸವನ್ನು ಹೊಳೆನರಸೀಪುರದ ವರ್ಣನೆ ಮಾಡುವುದಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಹೊಳೆನರಸೀಪುರದಲ್ಲಿ ಸಾಧನೆ ಮಾಡಿದ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅವರ ಸನ್ನಿಧಾನದಲ್ಲಿ ತಮ್ಮ ಹೆಸರಿನಿಂದ ಸ್ಥಾಪಿತವಾದ ತಮ್ಮ ತಪೋಭೂಮಿಯಾದ ಹೊಳೆನರಸೀಪುರದಲ್ಲಿರುವ ಈ ಸತ್ಯಧರ್ಮತೀರ್ಥ ವಿದ್ಯಾಪೀಠದಲ್ಲಿ ಓದಿದ ವಿದ್ಯಾರ್ಥಿಗೆ ವಿಶೇಷವಾದ ಈ ಪ್ರಶಸ್ತಿ ನಮ್ಮ ಸನ್ನಿಧಾನದಲ್ಲೇ ಆಗಬೇಕು ಅಂತ ತಾವೇ ಕರೆಸಿಕೊಂಡು ಅವನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಪಂಡಿತ ವಿಜಯ ವಿಠಲಾಚಾರ್ಯ ಬಹಳ ಚಿಕ್ಕ ವಯಸ್ಸಿನಲ್ಲಿ 10 ಜನ ವಿದ್ಯಾರ್ಥಿಗಳಿಗೆ ಅತೀ ಉತ್ಕೃಷ್ಟವಾದ ಗ್ರಂಥಗಳು, ಉದ್ಗ್ರಂಥಗಳು, ಕಠಿಣವಾದ ಗ್ರಂಥಗಳು, ಅಂತಹ ತರ್ಕಶಾಸ್ತ್ರ, ಮೀಮಾಂಸಾಶಾಸ್ತ್ರ ಹಾಗೂ ವೇದಾಂತ ಶಾಸ್ತ್ರ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಬಹಳ ಚೆನ್ನಾಗಿ ಪಾಠವನ್ನು ಹೇಳಿ ಅವರಿಗೆ ಅಧ್ಯಯನ ಮಾಡಿಸಿ ಪರೀಕ್ಷೆಗೆ ಸಿದ್ಧ ಮಾಡಿಸಿ ಪ್ರತಿ ವರ್ಷವೂ ಬೆಂಗಳೂರು ಮಹಾನಗರದಲ್ಲಿ ನಡೆಯುವ ಪರೀಕ್ಷೆಯಲ್ಲಿ ಅವರ ಎಲ್ಲ ಶಿಷ್ಯರು ಕೂಡ ಉತ್ತಮ, ಅತ್ಯುತ್ತಮ, ಈ ರೀತಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಬಹಳ ಒಳ್ಳೆಯ ಹೆಸರನ್ನು 4 ವರ್ಷಗಳಲ್ಲಿ ಎಲ್ಲ ನಮ್ಮ ಇಡೀ ಮಾಧ್ವ ಸಮುದಾಯದಲ್ಲೇ ನಮ್ಮ ವಿದ್ವತ್ ಪ್ರಪಂಚದಲ್ಲಿ ವಿಶೇಷವಾದ ಪ್ರಸಿದ್ಧಿಯನ್ನು ಪಡೆದಿದೆ ಆ ವಿದ್ಯಾಪೀಠ. ಇವತ್ತು ಇನ್ನೂ ವಿಶೇಷ, ಆ ಶ್ರುತಕೀರ್ತಿ ಸಂಪೂರ್ಣವಾದ ತರ್ಕಶಾಸ್ತ್ರದ ಎಲ್ಲ ಗ್ರಂಥಗಳನ್ನು, ಒಂದೊಂದು ಗ್ರಂಥಗಳನ್ನು ಪರೀಕ್ಷೆ ಕೊಡೋದು ಅದೂ ಕಷ್ಟ. ಎಲ್ಲ ಗ್ರಂಥಗಳನ್ನು ಏಕಕಾಲಕ್ಕೆ ಪರೀಕ್ಷೆ ಕೊಡೋದು, 19 ಗ್ರಂಥಗಳ ಪರೀಕ್ಷೆಯನ್ನು ಏಕಕಾಲಕ್ಕೆ ಕೊಡೋದು ಅಂದರೆ ಬಹಳ ಕಷ್ಟವಾದದ್ದು. ಅದನ್ನು ಬಹಳ ಚೆನ್ನಾಗಿ ಕೊಟ್ಟು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿ ಕಾಶಿಯೊಳಗೆ ಅಲ್ಲಿರುವ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ಅವನಿಗೆ ಈ ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಕೊಟ್ಟು ಅವನನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರನ್ನಾಗಿ ಮಾಡಿದ್ದಾರೆ ಅಂತ ಇದೊಂದು ದೊಡ್ಡ ಹೆಮ್ಮೆಯ ವಿಷಯ. ನಮ್ಮ ಮಠಕ್ಕೆ, ವಿದ್ಯಾಪೀಠಕ್ಕೆ ಹಾಗೂ ಸಮಗ್ರ ನಮ್ಮ ಮಾಧ್ವ ಸಮುದಾಯಕ್ಕೇ ಇದೊಂದು ವಿಶೇಷ ಅಭಿಮಾನದ ಸಂಗತಿ. ಕೆಲವೇ ತಿಂಗಳುಗಳ ಹಿಂದೆ ಅಲ್ಲೇ ಕಾಶಿಯಲ್ಲೇ ಸ್ಪರ್ಧೆಯಲ್ಲಿ ವಾಕ್ಯಾರ್ಥದ ಸ್ಪರ್ಧೆ, ಶಾಸ್ತ್ರೀಯ ಅನುವಾದದ ಸ್ಪರ್ಧೆಯಲ್ಲಿಯೂ ಈ ವಿದ್ಯಾಪೀಠದ ಅನೇಕ ವಿದ್ಯಾರ್ಥಿಗಳು ಆವಾಗಲೂ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ವಿಶೇಷವಾದ ಪುರಸ್ಕಾರವನ್ನು ಪಡೆದಿದ್ದರು. ಈಗ ಮಹಾಪರೀಕ್ಷೆಯಲ್ಲಿ ಉತ್ತೀರ್ಣರಾದದ್ದು ಬಹಳ ಸಂತೋಷ. ಇದೇ ರೀತಿ ತರ್ಕಶಾಸ್ತ್ರ, ಮೀಮಾಂಸಾ, ವೇದಾಂತಾದಿ ಶಾಸ್ತ್ರಗಳಲ್ಲಿ ನಿರಂತರ ಪಾಠ ಪ್ರವಚನಗಳು ನಡೆದು ಎಲ್ಲರೂ ಉತ್ತಮೋತ್ತಮ ರೀತಿಯಲ್ಲಿ ಉತ್ತೀರ್ಣರಾಗಿ ಗುರುಗಳ ಸತ್ಯಧರ್ಮತೀರ್ಥರ, ಮುಖ್ಯಪ್ರಾಣದೇವರು, ನರಸಿಂಹದೇವರು, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ.